ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬ್ರೆಡ್ ಲಾಲಿಪಾಪ್ ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಮಕ್ಕಳಿಗೆ ಸಾಯಂಕಾಲ ತಿಂಡಿಗೆ ಏನಾದರೂ ಯಾವಾಗಲೂ ಮಾಡಬೇಕಾಗ್ತದೆ. ಹಾಗಾಗಿ ಮಕ್ಕಳಿಗೆ ಇಷ್ಟವಾಗುವಂತಹ ಲಾಲಿಪಾಪ್ ಶೇಪಲ್ಲಿ ಬ್ರೆಡ್ ಪಕೋಡವನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದು ನೋಡಿ, ಐಸ್ ಕ್ಯಾಂಡಿಯ ಕಡ್ಡಿ ಬರ್ತದಲ್ಲ, ಆ ಕಡ್ಡಿಯನ್ನು ಉಪಯೋಗಿಸ್ಕೊಂಡಿದ್ದೀನಿ ನಾನಿವತ್ತು. ನಿಮ್ಮ ಹತ್ರ ಯಾವುದು ಕಡ್ಡಿ ಇದೆ ಅದನ್ನು ಉಪಯೋಗಿಸ್ಕೊಳ್ಬೋದು. ಇದಕ್ಕೆ ನಾನು ಉಪಯೋಗಿಸ್ತಾ ಇರುವ ಸಾಮಗ್ರಿಗಳಂದರೆ ಸ್ವಲ್ಪ ಕೊತ್ತಂಬರಿ, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಸೋಂಪು, ಇವಿಷ್ಟನ್ನು ಕುಟ್ಟಿ, ಹುರಿಲಿಲ್ಲ, ಹಸಿಯಾಗಿಯೇ ಕುಟ್ಟಿ ಪುಡಿ ಮಾಡಿಕೊಳ್ತಾ ಇದ್ದೇನೆ. ಅದನ್ನು ನೋಡಿ ಈ ಥರ ತರಿತರಿಯಾಗಿ ಹುಡಿ ಮಾಡಿಕೊಳ್ಳಿ, ತುಂಬ ನುಣ್ಣಗೆ ಏನು ಬೇಡ. ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಹುಡಿ ಮಾಡಿದಂಥ ತರಿ ಹುಡಿ ಮಾಡಿದಂಥ ಹುಡಿಯನ್ನು ಎಷ್ಟು ಬೇಕೋ ಅಷ್ಟು, ನಿಮಗೆ ಮಸಾಲೆ ಸ್ವಲ್ಪ ಸ್ಟ್ರಾಂಗಾಗಿ ಬೇಕು ಅಂತಾದರೆ ಪೂರ ಹಾಕ್ಕೊಳ್ಬೋದು, ಇಲ್ಲ ಅದನ್ನು ಅರ್ಧ ಹಾಕಿಕೊಳ್ಬೋದು. ಅದರ ಜೊತೆಗೆ ಶುಂಠಿ ಹಾಗೂ ಹಸಿಮೆಣಸನ್ನು, ಶುಂಠಿಯನ್ನು ತುರಿದು ಹಾಕ್ಕೊಂಡಿದ್ದೇನೆ, ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೇನೆ. ಮಕ್ಕಳಿಗೆ ಖಾರ ಆಗ್ತದೆ ಅಂತಾದರೆ ಹಸಿಮೆಣಸು ಸ್ಕಿಪ್ ಮಾಡಿಕೊಳ್ಬೋದು. ಇದನ್ನು 1 ರಿಂದ 2 ನಿಮಿಷವರೆಗೆ ಸಣ್ಣ ಉರಿಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದಾಗಿ ಹಸಿಮೆಣಸಿನ ಖಾರ ಎಣ್ಣೆಯಲ್ಲಿ ಬಿಟ್ಕೊಳ್ತದೆ, ಹಾಗೆ ಅದು ಖಾರ ಕೂಡ ಗೊತ್ತಾಗೋದಿಲ್ಲ. ಸರಿಯಾಗಿ ಫ್ರೈ ಆಗಬೇಕಿದು. ಹಸಿಮೆಣಸು ಸ್ವಲ್ಪ ಗ್ರೀನಿಂದ ಸ್ವಲ್ಪ ಬಿಳಿ ಕಲರಿಗೆ ಬರ್ತದೆ, ಅಲ್ಲಿವರೆಗೆ ಅದನ್ನು ಫ್ರೈ ಮಾಡಿ. ಈಗ ಇದಕ್ಕೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಟಂತಹ, ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಟಂತಹ ಆಲೂಗಡ್ಡೆಯನ್ನು ಒಂದು ಅರ್ಧ ಕೆಜಿ, ಅಂದರೆ ಒಂದು 4 ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ. ಅರ್ಧ ಕೆಜಿ ಆಲೂಗಡ್ಡೆ ಅಂದರೆ ಒಂದು 10 ರಿಂದ 12 ಬರ್ತದೆ ಸೈಜ್. ನೀವು ಮಾಡೋ ಸೈಜಿನ ಮೇಲೆ ಡಿಪೆಂಡ್ ಆಗ್ತದೆ. ಇದಕ್ಕೆ ನೋಡಿ 1 ಕಪ್ಪಷ್ಟು ಫ್ರೋಝನ್ ಬಟಾಣಿ ಹಾಕ್ಕೊಳ್ತಾ ಇದ್ದೇನೆ. ಫ್ರೋಝನ್ ಬಟಾಣಿ ಇಲ್ಲ ಅಂತಾದರೆ ಆಲೂಗಡ್ಡೆಯಲ್ಲಿ ಮಾತ್ರ ಕೂಡ ಮಾಡಿಕೊಳ್ಬೋದು, ಬಟಾಣಿ ಮಸ್ಟ್ ಅಲ್ಲ ಇದಕ್ಕೆ. ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ ಹುಡಿ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹುಡಿ, ಹಾಗೆಯೇ 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, ಸ್ವಲ್ಪ ಅರಶಿನ, ಇಂಗು ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು, ಇವಿಷ್ಟನ್ನು ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ಇಲ್ಲಿ ನೀವು ಬಟಾಣಿ ಹಾಕಿದರೆ ಆ ಬಟಾಣಿ ಆದಷ್ಟು ಸ್ಮ್ಯಾಶ್ ಆಗಲಿ. ಅದು ಇಡೀ ಬಟಾಣಿ ಇದ್ದರೆ ನಿಮಗೆ ಮತ್ತೆ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ, ಅದರಿಂದ ಆದಷ್ಟು ಸ್ಮ್ಯಾಶ್ ಮಾಡಿಕೊಳ್ಳಿ. ಅದನ್ನು ನೀವು ಕೈಯಲ್ಲೇ ಪ್ರೆಸ್ ಮಾಡಿ ಅಥವಾ ಈ ಥರ ಸೌಟಿನಲ್ಲೇ ಪ್ರೆಸ್ ಮಾಡಿ ಹಾಕ್ಕೊಳ್ಬೋದು. ಕೈಯಲ್ಲಿ ಕೂಡ ಪ್ರೆಸ್ ಮಾಡಿಕೊಳ್ಬೋದು. ನಂತರ ಗ್ಯಾಸ್ ಆನ್ ಮಾಡಿದರೆ ಆಯಿತು. ಗ್ಯಾಸ್ ಒಮ್ಮೆ ಆಫ್ ಮಾಡಿಕೊಂಡು ಇದಿಷ್ಟನ್ನು ಚೆನ್ನಾಗಿ ಹುಡಿ ಮಾಡಿಕೊಂಡು ನಂತರ ಗ್ಯಾಸ್ ಆನ್ ಮಾಡಿಕೊಳ್ಬೋದು. ಇದನ್ನು ಈಗ ಸರಿಯಾಗಿ ಎಲ್ಲ ಮಸಾಲೆಗಳು ಕೂಡ ಎಲ್ಲ ಆಲೂಗಡ್ಡೆಯ ಹೋಳಿಗೆ ಎಳ್ಕೊಳ್ಳುವ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು 2 ರಿಂದ 3 ನಿಮಿಷ ಟೈಮ್ ಬೇಕಾಗ್ತದೆ. ಸ್ಮ್ಯಾಶ್ ಮಾಡಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ. ಹೀಗೆ ಮಾಡೋದ್ರಿಂದಾಗಿ ನಮಗೆ ಅದಕ್ಕೆ ಕೋಲು ಇಟ್ಟು ಅದನ್ನು ಪ್ರೆಸ್ ಮಾಡಲಿಕ್ಕೆ ಸುಲಭ ಆಗ್ತದೆ. ನೋಡಿ, ಕೈಯಲ್ಲಿ ಆಗಲಿಲ್ಲ ಅಂತಾದರೆ ನಂತರ ಈ ಥರ ಸ್ಮ್ಯಾಶರ್ ಉಪಯೋಗಿಸಿಕೊಂಡು ಅದರ ಸಹಾಯದಿಂದ ಕೂಡ ಸ್ಮ್ಯಾಶ್ ಮಾಡಿಕೊಳ್ಬೋದು. ಟೋಟಲಿ ನಮಗೆ ಎಷ್ಟು ಆಲೂಗಡ್ಡೆ ನಾವು ಉಪಯೋಗಿಸ್ತೇವೆ ಅದು ಸರಿಯಾಗಿ ಸ್ಮ್ಯಾಶ್ ಆಗಬೇಕು. ಈ ಥರ ಸ್ಮ್ಯಾಶ್ ಮಾಡೋದ್ರಿಂದ ಹಸಿಮೆಣಸು ಹಾಗೂ ಉಳಿದ ಮಸಾಲೆಗಳು ಚೆನ್ನಾಗಿ ಅದಕ್ಕೆ ಎಳ್ಕೊಳ್ತದೆ. ನಮ್ಮ ಮಸಾಲೆ ರೆಡಿ ಆಯಿತು. ಈಗ ಇದಕ್ಕೆ ನೋಡಿ ಈ ಥರ ಬ್ರೆಡ್ಡನ್ನು ಸೈಡ್ ಕಟ್ ಮಾಡಿಕೊಂಡು ತಗೊಂಡಿದ್ದೇನೆ. ಈ ಥರ ಕಡ್ಡಿ ಇದ್ದರೂ ಕೂಡ ಇದನ್ನು ಉಪಯೋಗಿಸಿಕೊಳ್ಬೋದು. ನಾನು ಇದರಲ್ಲಿ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಮಾಡಲಿಕ್ಕೆ, ಹಾಗಾಗಿ ನಾನು ಐಸ್ ಕ್ಯಾಂಡಿಯ ಕಡ್ಡಿಯನ್ನೇ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಅದು ನಿಮಗೆ ಆರಾಮವಾಗಿ ಅದರಲ್ಲಿ ಅಂಟಿಕೊಳ್ತದೆ. ನೋಡಿ, ಸುಲಭವಾಗಿ ಇದು ಹಿಡ್ಕೊಳ್ತದೆ ಕಡ್ಡಿಗೆ. ಅದಾದರೆ ತಿರುಗ್ತದೆ ಕಡ್ಡಿ, ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಮಾಡ್ಬೋದು, ನಿಧಾನವಾಗಿ ಮಾಡಬೇಕು. ಈಗ ಬ್ರೆಡ್ ಸ್ಲೈಸನ್ನು ಈ ಥರ ನೀರಲ್ಲಿ ಅದ್ದಿ ಅದನ್ನು ಪೂರ್ತಿಯಾಗಿ ನೀರು ಹಿಂಡಿ ತೆಗಿಬೇಕು. ಅದರಿಂದ ಪೂರ್ತಿಯಾಗಿ ನೀರು ತೆಗಿಬೇಕು, ಒಂಚೂರು ಕೂಡ ನೀರು ಇರಬಾರ್ದು. ನಂತರ ಆ ಬ್ರೆಡ್ಡನ್ನು ಒಂದು ಕೈಯಲ್ಲಿ ಇಟ್ಕೊಂಡು ನಾವು ಏನು ಐಸ್ ಕ್ಯಾಂಡಿಯ ಕಡ್ಡಿಗೆ ಮಸಾಲೆಯನ್ನು ಹಾಕಿದ್ದೇವೆ ಅದನ್ನು ಈ ಥರ ಒಳಗಡೆ ಇಟ್ಟು ಫುಲ್ ಕವರ್ ಮಾಡಿದರೆ ಆಯ್ತು. ಅದನ್ನು ಅದು ಸರಿಯಾಗಿ ಕವರ್ ಆಗ್ತದೆ. ಅದು ಬರಲಿಲ್ಲ ಅಂತಾದರೆ ನೋಡಿ ಈ ಥರ ಮೇಲಿಂದ ಒಂದು ಸ್ವಲ್ಪ ತೆಗೆದು ಅದನ್ನು ಕವರ್ ಮಾಡಿಕೊಳ್ಬೋದು. ಇಲ್ಲ ನೀವು ಮಸಾಲೆಯನ್ನು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಕಡಿಮೆ ಹಾಕಿದರೆ ಒಂದೇ ಸ್ಲೈಸಲ್ಲಿ ನಿಮಗೆ ಸುಲಭವಾಗಿ ಅದು ಕವರ್ ಆಗ್ತದೆ. ನೀರು ಮಾತ್ರ ಒಂದು ಸ್ವಲ್ಪ ಕೂಡ ಇರಬಾರ್ದು ಬ್ರೆಡ್ಡಲ್ಲಿ, ಇಲ್ಲದಿದ್ದರೆ ನೀವು ಎಣ್ಣೆಯಲ್ಲಿ ಕರಿಯುವಾಗ ಅದು ಸಿಡಿತದೆ. ಇದನ್ನು ನೋಡಿ ಈ ಥರ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳುವ. ಫಸ್ಟಿಗೆ ಒಂದು 4 ರಿಂದ 5 ಒಂದು ಸತಿ ಬೇಯುವಾಗ ಹಾಕಲಿಕ್ಕೆ ಆಗ್ತದೆ. ಹಾಗೆ ಎಲ್ಲವನ್ನು ಕೂಡ ಇದೇ ಥರ ರೆಡಿ ಮಾಡಿ ಇಟ್ಕೊಂಡು ನಂತರ ಎಣ್ಣೆ ಕಾಯಲಿಕ್ಕಿಟ್ಟು ಎಣ್ಣೆಗೆ ಒಂದೊಂದಾಗಿ
ಸೈಡಿಂದ ಹಾಕ್ಕೊಳ್ತಾ ಬರುವ. ಎಲ್ಲ ಒಂದೇ ಸತ್ತಿಗೆ ಹಾಕ್ಲಿಕ್ಕೆ ಹೋಗಬೇಡಿ, ಎಷ್ಟು ಹಿಡಿತದೆ ನೋಡಿಕೊಂಡು ಅಷ್ಟೇ ಹಾಕ್ಕೊಳ್ಳಿ. ಅದಕ್ಕೆ ನೋಡಿ ಈ ಥರ ನೀರಿದ್ರೆ ನೀವು ಈ ಥರ ಎಣ್ಣೆಗೆ ಹಾಕುವಾಗ ಅದು ಸಿಡಿಲಿಕ್ಕೂ ಸಾಕೋದು. 3ರಿಂದ 4 ಒಮ್ಮೆ ಬೇಯಿಸ್ಲಿಕ್ಕೆ ಆಗ್ತದೆ ಇದರಲ್ಲಿ. ಇದನ್ನು ನೋಡಿ ಈ ಥರ ಎಣ್ಣೆಗೆ ಹಾಕಿದ ಕೂಡಲೇ ಅದಕ್ಕೆ ಸೌಟು ಹಾಕ್ಲಿಕ್ಕೆ ಹೋಗಬೇಡಿ, 1-2 ನಿಮಿಷ ಬಿಟ್ಟು ನಂತರ ಸೌಟು ಹಾಕಿ ಅದಕ್ಕೆ. ಇದು ನೋಡಿ ಕೋಲಲ್ಲಿ ಬೇಯಿಸಿರುವಂಥದ್ದು. ನೆಕ್ಸ್ಟ್ ಐಸ್ಕಂಡಿ ಕಡ್ಡಿಯಲ್ಲಿ ಕೂಡ ಇದೇ ಥರ ಬೇಯಿಸ್ಕೊಂಡಿದ್ದೀನಿ. ರುಚಿಯಾದ ಲಾಲಿಪಾಪ್ ರೆಡಿ ಆಯಿತು. ಇದನ್ನು ಕಡ್ಡಿ ತೆಗೆದು ಕೂಡ ಕೊಡ್ಬೋದು ತಿನ್ನಲಿಕ್ಕೆ, ಕಡ್ಡಿ ಹಾಗೆ ಇಟ್ಟು ಕೂಡ ಕೊಡ್ಬೋದು. ಮಕ್ಕಳಿಗೆ ಕೈಯಲ್ಲಿ ಹಿಡ್ಕೊಂಡು ತಿನ್ನಲಿಕ್ಕೆ ಸುಲಭ ಆಗ್ತದಲ್ವ, ಹಾಗೆ ಆ ಥರ ಇಟ್ಟು ಕೂಡ ಕೊಡ್ಬೋದು. ನಮ್ಮ ರುಚಿಯಾದ ಬ್ರೆಡ್ ಲಾಲಿಪಾಪು ರೆಡಿ ಆಯಿತು. ಇದು ನೋಡಿ ಐಸ್ಕಂಡಿ ಕಡ್ಡಿಯಲ್ಲಿ ಮಾಡಿರುವಂತಹದ್ದು, ಇದು ಕೂಡ ರೆಡಿ ಆಯಿತು. ಕೊತ್ತಂಬರಿ ಹಾಗೂ ಪುದೀನ ಹಾಕಿ ಮಾಡಿದ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ ಇದು. ಹಾಗೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗ್ತದೆ, ಮಕ್ಕಳ ಜೊತೆಗೆ ದೊಡ್ಡವರಿಗೂ ಕೂಡ ಇಷ್ಟ ಆಗ್ತದೆ. ಸಮೋಸದ ಟೇಸ್ಟ್ ಬರ್ತದೆ ಇದಕ್ಕೆ. ಖಂಡಿತ ಟ್ರೈ ಮಾಡ್ತೀರಲ್ವ ಸ್ನೇಹಿತರೆ? ಒಮ್ಮೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಹೊಸ ಅಡಿಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.